ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಅರ್ಚಿತಾ ಮಾತಾಡ್ತಾ ಇರೋದು. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಾಗಲಿ, ವಾಟ್ಸಪ್ಪಲ್ಲಾಗಲಿ, ಮೋಜಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ ಅಕ್ಕ ನೀವೇನು ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ, ನಮಗೂ ಇಂಟ್ರೆಸ್ಟ್ ಇದೆ, ನಾವು ಕಲಿಬೇಕು ಅಂತ ಆಸೆ ಇದೆ ಅಂತ ಕೇಳ್ತಿದ್ದೀರಾ. ಒಂದೇ ದಿನದಲ್ಲಿ 10,000, 20,000, 50,000 ದುಡಿದಿದ್ದೀರಾ. ಅದು ಹೇಗೆ ನಮಗೂ ಹೇಳ್ಕೊಡಿ ಅಂತ ಕೇಳ್ತಿದ್ದೀರಾ. ಸೊ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಗೈಡೆನ್ಸ್ ಕೊಡಿ ಅಂತ ಕೇಳ್ತಿದ್ದೀರಾ. ಸೊ ಹಾಗಾಗಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದರೂ ಸ್ಟೂಡೆಂಟಾ, ಹೌಸ್ ವೈಫಾ, ಇಲ್ಲ ನಾವು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಇನ್ನೂ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮಗೆ ಪಾಪು ಇದೆ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು ಒಂದು ಬ್ಲೆಸ್ಸಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳ್ತೀರಾ. ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆಗಿ 2 ಮಂತ್ಸ್ ಆಯಿತು. ನನ್ನ ಅರ್ನಿಂಗ್ಸ್ ಬಂದು 2 ಲ್ಯಾಕ್. ಅದು 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ನಿಮ್ಗೆ ಇನ್ನೂ ಒಂದು ಪ್ರೂಫ್ ಬೇಕಾಗಿದ್ದರೆ mca.gov.in ಅಂತ ಲಾಗಿನ್ ಆಗಿ ಬಿಸ್ಗುರುಕುಲ್ ಅಂತ ಕೊಟ್ಟಿದ್ದೆ ಆದಲ್ಲಿ ನಿಮಗೆ ಕಂಪ್ನಿ ಫುಲ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಗೊತ್ತಾಯಿತು ಕಂಪ್ನಿ 100% ಲೀಗಲ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ನಿಮಗೆ ಏನು ಕೆಲಸ ಅಂತ ಗೊತ್ತಾಗಬೇಕು ಅಲ್ವಾ. ಹಾಗಿದ್ದರೆ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲು ವಿಡಿಯೋ ನೋಡಿ. ನಿಮ್ಮ ಹತ್ರ 2-3 ಅವರ್ಸ್ ಟೈಮ್ ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಹಾಗಿದ್ರೆ ನೀವು ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅಲ್ವಾ. ನೀವು ಟ್ರೈನಿಂಗ್ ಕೂಡ ಪ್ರೀ ರೆಕಾರ್ಡೆಡ್ ಫಾರ್ಮೇಟಲ್ಲಿ ಸಿಗ್ತಾ ಇದೆ. ಗೆಸ್ಟ್ ಬಂದರು, ಇಲ್ಲ ನಾವು ಹೊರಗಡೆ ಹೋಗಬೇಕು, ನಮಗೆ ಟೈಮ್ ಇಲ್ಲ, ಇಲ್ಲ ಮಗು ಹೇಳ್ತಿದೆ, ಟೈಮೇ ಸಿಗ್ತಿಲ್ಲ ಟ್ರೈನಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಅನ್ನೋ ಬೇಜಾರು ಇರಲ್ಲ. ಯಾಕಂದರೆ ಇಲ್ಲಿ ಯಾವಾಗ ಬೇಕಾದ್ರೂ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಸ್ಕಿಲ್ಸ್ ಕಂಪ್ನಿನಲ್ಲಿ ನೀವು 2 ಟೈಪ್ನಲ್ಲಿ ವರ್ಕ್ ಮಾಡ್ಬೋದು. ಏನಪ್ಪ ಅಂದರೆ ಅದು ಒಂದು ಫ್ರೀಲಾನ್ಸಿಂಗು, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗು. ಫಸ್ಟಿಗೆ ಫ್ರೀಲಾನ್ಸಿಂಗು. ಕಂಪ್ನಿ ನಿಮಗೆ ಲೈಕ್ ಕೋರ್ಸ್ ಪ್ರೊವೈಡ್ ಮಾಡುತ್ತೆ. ಕಂಟೆಂಟ್ ರೈಟಿಂಗು, ಗೂಗಲ್ ಆ್ಯಡ್ಸ್ ಜನ್ರೇಷನ್ನು ಇದು ನಿಮಗೆ ಡಿಜಿಟಲ್ ವರ್ಲ್ಡಲ್ಲಿ ತುಂಬ ಇನ್ಕಮ್ ಕೊಡುವಂಥದ್ದು. ಇಷ್ಟು ಕೋರ್ಸ್ ಬಗ್ಗೆ ನಾಲೆಡ್ಜ್ ಕಂಪ್ನಿ ನಿಮಗೆ ಕೊಡುತ್ತೆ. ನೀವು ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು, ಯಾವ ವೆಬ್ಸೈಟ್ನಲ್ಲಿ ಮಾಡಬೇಕು ಅನ್ನೋ ಫುಲ್ಲು ಡೀಟೇಲ್ಸ್ ಸಿಗುತ್ತೆ. ಇಲ್ಲ ನಮಗೆ ಆನ್ಲೈನಲ್ಲಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ಆಚೆಗಡೆ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋರಿಗೆ ಸ್ಕಿಲ್ಸ್ ಕಲಿತು ಫರ್ಮ್ ಸೆಟಪ್ ಮಾಡ್ಬೋದು. ಈಗ ಬಿಸ್ನೆಸ್ ಪರ್ಸನ್ ಇರ್ತಾರೆ, ನಮಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಹಾಕ್ಕೊಡಿ ಅಂತ ಕೇಳ್ತಾರೆ. ಈ ಥರ ಬಿಸ್ನೆಸ್ ಪರ್ಸನ್ ತುಂಬ ಜನ ಇರ್ತಾರೆ. ಸ್ಕಿಲ್ಸ್ನ ಕಲ್ತ್ಕೊಂಡ್ರೆ ಈ ಡಿಜಿಟಲ್ ವರ್ಲ್ಡಲ್ಲಿ ಸ್ಕಿಲ್ಸಿಗೆ ತುಂಬಾ ವ್ಯಾಲ್ಯೂ ಇದೆ. ನಮಗೆ ಫ್ರೀಲಾನ್ಸಿಂಗ್ ವರ್ಕ್ ಇಷ್ಟ ಇಲ್ಲ, ನಾವು ಅಫಿಲಿಯೇಟ್ ವರ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಮಾರ್ಕೆಟಿಂಗ್ ಏನಪ್ಪ ಅಂತ ಅಂದರೆ ಯೂಶ್ವಲಿ ನೀವು ಕೋರ್ಸ್ ಬೈ ಮಾಡ್ತೀರಾ, ನೀವೇನಾದರೂ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು. ಸೊ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ತೀರಾ ಕ್ಯಾಮ್ರಾ ದಿಸ್ ಬಜೆಟ್ ಅಂತ. ಸೊ ಆವಾಗ ನಿಮಗೆ ವಿಡಿಯೋ ಆಗಲಿ ಲಿಂಕ್ ಆಗಲಿ ಶೋ ಆಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ನಲ್ಲಿ ಆ ಪರ್ಸನ್ನು ನಿಮಗೆ ರಿವ್ಯೂ ಕೊಡ್ತಾ ಇರ್ತಾರೆ. ಈ ಕ್ಯಾಮ್ರಾಗೆ ಇಷ್ಟು ಪರ್ಸೆಂಟಲ್ಲಿ ಡಿಸ್ಕೌಂಟ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಲಿಂಕಲ್ಲಿ ಹೋಗಿ ಬೈ ಮಾಡಿದ್ದೇ ಆದಲ್ಲಿ ನಿಮಗೆ ಇಷ್ಟು ಸರ್ಟೈನ್ ಪರ್ಸೆಂಟು ಡಿಸ್ಕೌಂಟ್ ಅಂತ ಸಿಗುತ್ತೆ ಅಂತ ಹೇಳ್ತಾರೆ. ಕ್ಯಾಮ್ರಾ ಬೈ ಮಾಡಿದ್ದೇ ಆದಲ್ಲಿ ಆ ಪರ್ಸನ್ಗೆ ಕಮಿಷನ್ ಕ್ರೆಡಿಟ್ ಮಾಡ್ತಾರೆ, ಇಷ್ಟು ಸರ್ಟೈನ್ ಪರ್ಸೆಂಟ್ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗು. ಪ್ರಾಡಕ್ಟ್ ನಿಮ್ಮದಲ್ಲ, ಬಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ. ಇದು ನೀವು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡ್ತೀರಾ, ನಿಮಗೆ ಕಂಪ್ನಿ ಇಷ್ಟು ಪರ್ಸೆಂಟು ಕಮಿಷನ್ ಕೊಡುತ್ತೆ. ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಕೂಡ ಪ್ರಾಡಕ್ಟ್ ಸಿಗುತ್ತೆ ಅಲ್ವಾ. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ವೀಕಲ್ಲಿ ಏನು ಅರ್ನಿಂಗ್ ಆಗುತ್ತೆ, ನೆಕ್ಸ್ಟ್ ವೀಕು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅದು 5% ಟ್ಯಾಕ್ಸ್ ಡಿಡಕ್ಟ್ ಆಗಿ. ಇವಾಗ ಟೋಟಲ್ ಓವರಾಲ್ ಆಗಿ ಗೊತ್ತಾಯಿತು ಕಂಪ್ನಿ ಏನು ಕೆಲಸ ಕೊಡುತ್ತೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ನಾವು ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಸ್ಯಾಲ್ರಿ ಕೂಡ ಯಾವ ಥರ ಹೇಗೆ ಬರುತ್ತೆ ಅಂತ. ಹೀಗೆ ಇವಾಗ ಕೋರ್ಸ್ ಕಲಿಬೇಕು ಅಲ್ವಾ. ಸೊ ಇವಾಗ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. 25 ಕೋರ್ಸಲ್ಲಿ ನಾವು ಯಾವ ಬಂಡಲ್ ಬೇಕಾದರೂ ಸ್ಟಡಿ ಮಾಡ್ಬೋದು. ಓಕೆನಾ. ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಯೂಟ್ಯೂಬ್ ಮಾಸ್ಟರ್ ವೆಂಡ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮಾಸ್ಟರ್ ವೆಂಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು. ಈ ಥರ ತುಂಬ ಸ್ಕಿಲ್ಸ್ ಇದೆ. ಹೈ ಪೇಯಿಂಗ್ ಸ್ಕಿಲ್ಸ್ ಕೊಡುತ್ತೆ. ನಾನು ಫ್ರೀಲಾನ್ಸಿಂಗ್ ಮಾಡೋಕ್ಕೆ ನನಗೆ ವರ್ಕ್ ಇಷ್ಟ ಇಲ್ಲ, ಸ್ಕಿಲ್ಸ್ ಕಲ್ತಿದ್ದೀನಿ, ಬಟ್ ನಾನು ಈಸಿ ವೇನಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡಬೇಕು ಅಂದ್ಕೊಂಡಿರೋರು ಓಕೆ ಹಾಗೂ ಮಾಡ್ಬೋದು. ಪ್ಲ್ಯಾಟ್ಫಾರ್ಮ್ಗೆ ಫಸ್ಟಿಗೆ ಜಾಯ್ನ್ ಆಗಬೇಕು ಅಂದರೆ 4 ಕೋರ್ಸಲ್ಲಿ 1 ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಜಾಯ್ನ್ ಆಗಬೇಕು. ಫಸ್ಟ್ ಒನ್ನು ಫಿನಾನ್ಸ್ ಮಾಸ್ಟ್ರಿ. ಸೊ ನಾವು ಗೂಗಲ್ನಲ್ಲಿ ಜಾಯ್ನ್ ಆಗ್ತೀವಿ ಅಂತ ಅಂದರೆ 20,000 ಇರುತ್ತೆ. ಮೈ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗೋದಾದರೆ 14,999. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ನಾವು ಇದಕ್ಕೆ ಜಾಯ್ನ್ ಆಗೋಕ್ಕಾಗಲ್ಲ ಅನ್ನೋರಿಗೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಇದೆ. ಸೊ ಇದು 10,999. ನಮಗಿದು ಸ್ವಲ್ಪ ಜಾಸ್ತಿ ಆಯಿತು, ಇನ್ನೂ ಸ್ವಲ್ಪ ಕಾಸ್ಟ್ ಕಮ್ಮಿ ಇದ್ದರೆ
ಜಾಯ್ನ್ ಆಗ್ತಿದ್ವಿ ಅಂತ ಅನ್ನೋರಿಗೆ ಟ್ರಾಫಿಕ್ ಮಾಸ್ಟ್ರಿ ಇದೆ. ಸೊ ಇದು 5999. ಇನ್ನೂ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋರಿಗೆ ಬ್ರ್ಯಾಂಡೆಡ್ ಮಾಸ್ಟ್ರಿ ಇದೆ. ಇದು 3499. ಸೊ ನಮಗೆ ನಾನು ಇದ್ರಲ್ಲಿ ಸಜೆಷನ್ ಮಾಡೋದು ನಿಮಗೆ ಫಿನಾನ್ಸ್ ಮಾಸ್ಟ್ರಿ. ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಕ್ರೂಷಿಯಲ್. ಫಿನಾನ್ಸ್ ಮಾಸ್ಟ್ರಿ ಬೈ ಮಾಡಿದಲ್ಲಿ ಫಿನಾನ್ಸ್ ಮಾಸ್ಟ್ರಿ ಒಂದು ಇಂಪಾರ್ಟೆಂಟ್ ಸ್ಕಿಲ್ಸ್ ಇರುತ್ತೆ. ಸೊ ನೀವು ಒಂದೊಂದು ಫಿನಾನ್ಸ್ ಮಾಸ್ಟ್ರಿಲಾಗಲಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿಲಾಗಲಿ, ಟ್ರಾಫಿಕ್ ಮಾಸ್ಟ್ರಿಲಾಗಲಿ, ಬ್ರ್ಯಾಂಡೆಡ್ ಮಾಸ್ಟ್ರಿನಲ್ಲಿ ಒಂದೊಂದು ಕೋರ್ಸಲ್ಲಿ ಒಂದೊಂದು ಇಂಪಾರ್ಟೆಂಟು, ಒಂದೊಂದು ಅಡ್ವಾಂಟೇಜ್ ಅಂತ ಇರುತ್ತೆ. ನೀವು ಆ ಸ್ಕಿಲ್ಸ್ನ ಕಲಿತ್ರೆ ಎಲ್ಲಿ ಬೇಕಾದರೂ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಓವರಾಲ್ ಆಗಿ ಈ ಬಿಸ್ ಗುರುಕುಲ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ಜಾಯಿನ್ ಆಗಬೇಕು, ಜಾಯಿನ್ ಆದರೆ ಹೇಗೆ ಕೆಲಸ ಮಾಡಬೇಕು, ಯಾವ ಥರ ಸ್ಕಿಲ್ಸ್ನ ಕಲಿಬೇಕು, ಯಾವ ಥರ ಸ್ಕಿಲ್ಸ್ನ ನಮಗೆ ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ, ಅದನ್ನು ಯಾವ ಫಾರ್ಮೇಟಲ್ಲಿ ಪ್ರೀ ರೆಕಾರ್ಡೆಡ್ ಫಾರ್ಮೇಟಲ್ಲಿ ಕಲಿಬೇಕು ಅನ್ನೋದು ನಿಮ್ಗೆ ಗೊತ್ತಾಯಿತು ಅಲ್ವಾ. ಸೊ ಇವಾಗ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.